ಅಧ್ಯಾಯ 12ರಲ್ಲಿ ಅಭಿರಾಮ್ರವರ ಕಾಲೇಜಿನ ದಿನಗಳಲ್ಲಿ ನಡೆದ ಕೆಲವು ಘಟನೆಗಳನ್ನು ಕೇಳಿದೆವು ಹಾಗೂ ಅಭಿರಾಮ್ ಆರತಿಯ ಪರಿಚಯ ಹಾಗೂ ಅವರಿಬ್ಬರ ಪ್ರೀತಿ ಒಡನಾಟದ ಬಗ್ಗೆ ತಿಳಿದುಕೊಂಡೆವು. ಆದರೆ ಅಭಿರಾಮ್ ಅಸಲಿ ಕಥೆಯನ್ನು ಅಧ್ಯಾಯ 13ರಲ್ಲಿ ತಿಳಿದುಕೊಳ್ಳೋಣ. ಅಧ್ಯಾಯ 13. ಅಭಿರಾಮ್ ತಾಯಿ ಹಠದಿಂದಾಗಿ ವಯಸ್ಸಾದ ಅಪ್ಪ ಅಮ್ಮನ ಮಾತನ್ನು ಮೀರದೆ ಭವಾನಿಯನ್ನು ಸರಳವಾಗಿ ದೇವಸ್ಥಾನದಲ್ಲಿ ಮದುವೆಯಾಗಿ ಪತ್ನಿಯನ್ನಾಗಿ ಸ್ವೀಕರಿಸಿದರು. ಆರತಿಯ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡ ಅಭಿರಾಮ್ಗೆ ಅಪ್ಪ ಅಮ್ಮನ ಒತ್ತಾಯಕ್ಕೆ ಮದುವೆಯಾದ ಮಾವನ ಮಗಳ ಮೇಲೆ ಸ್ನೇಹ ಸಲಿಗೆಯಷ್ಟೇ ಹೊರತು ಪ್ರೀತಿ ಇರಲಿಲ್ಲ. ಹೀಗೆ ಮುಂದುವರೆದು 2 ಸಂಸಾರಗಳ ನಡುವೆ ಆರತಿ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ. ಇದರಿಂದ ಕುಮಾರ್ ಹಾಗೂ ಗೌಡರು ಅಭಿರಾಮ್ ಇವರಿಗೆ ಸಂತೋಷವೋ ಸಂತೋಷ. ಆರತಿಯ ಬಳಿಯಲ್ಲಿಯೇ ಇದ್ದು ಆರೈಕೆ ಮಾಡುತ್ತಿದ್ದರು. ತುಂಬ ವರ್ಷಗಳಿಂದ ಮಕ್ಕಳ ಕನಸು ಕಾಣುತ್ತಿದ್ದ ಕುಮಾರ್ಗೆ ಆರತಿ ಮಗುವಿನ ಬರುವಿಕೆಯಿಂದ ಸಂಭ್ರಮಿಸುತ್ತಿದ್ದರು. ಮಗುವಿನ ಬಳಿ ಬಂದು ಮಗುವನ್ನು ಮುಟ್ಟಿ ಮುಟ್ಟಿ ಸಂತೋಷ ಪಡುತ್ತಿದ್ದರು. ದಿನ ಕಳೆಯುವುದೇ ಗೊತ್ತಾಗುತ್ತಿರಲಿಲ್ಲ. ಇತ್ತ ಅಭಿರಾಮ್ಗೆ ಭವಾನಿಗೆ ಆದಷ್ಟು ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಇದ್ದಕ್ಕಿದ್ದ ಹಾಗೆ ತಾಯಿ ಹಾಸಿಗೆ ಹಿಡಿಯುತ್ತಾರೆ. ಹುಟ್ಟು ಸಾವು ಸಹಜ ಎಂಬಂತೆ ತಾಯಿ ತೀರಿ ಹೋಗುತ್ತಾರೆ. ಹೆಂಡತಿಯನ್ನು ಕಳೆದುಕೊಂಡ ತಂದೆ ಕೇಶವ್ ಕೂಡ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸಿ ಹೊರಟು ಹೋಗುತ್ತಾರೆ. ತಂದೆ ತಾಯಿಯನ್ನು ಕಳೆದುಕೊಂಡ ಅಭಿರಾಮ್ರವರಿಗೆ ಏಕಾಂಗಿ ಅನ್ನಿಸಿ ಏನಾದರೂ ಮಾಡಬೇಕು, ನಾನು ಅಪ್ಪ ಅಮ್ಮನ ಕನಸಿನಂತೆ ದೊಡ್ಡ ವ್ಯಕ್ತಿಯಾಗಬೇಕು. ಈ ಎಲ್ಲ ವಿಚಾರವನ್ನು ಮಾವನ ಬಳಿ ಕುಳಿತು ಮಾತನಾಡಿ ಬಿಸ್ನೆಸ್ ಶುರು ಮಾಡುತ್ತಾರೆ. ಭವಾನಿ ಪದವೀಧರೆ. ಅವಳಿಗೂ ಗಂಡನನ್ನು ಯಾವ ರೀತಿ ಹೊಲಿಸಿಕೊಳ್ಳಬೇಕು, ಹೇಗೆ ಇರಬೇಕು ಎಂಬುದರ ಅರಿವಿತ್ತು. ಮದುವೆ ಆದಾಗಿನಿಂದ ಗಂಡನನ್ನ ಜೊತೆ ಸಂಪೂರ್ಣವಾಗಿ ಬೆರೆಯುತ್ತಿಲ್ಲ ಎಂಬ ಅರಿವಿತ್ತು. ಆದರೆ ಅದನ್ನು ಯಾವತ್ತೂ ತೋರ್ಪಡಿಸಿಕೊಳ್ಳಲಿಲ್ಲ. ಈ ಗುಣಗಳೇ ಅಭಿರಾಮ್ಗೆ ಭವಾನಿಯನ್ನು ಕಂಡರೆ ಗೌರವ. ಎಲ್ಲ ವಿಷಯಕ್ಕೂ ಹೊಂದಿಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಒಂದು ಗಂಡಿಗೆ ಮತ್ತು ಹೆಣ್ಣಿಗೆ ಇರಬೇಕಾದ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತವೆ. ಬೆಂಕಿಯ ಮುಂದೆ ಬೆಣ್ಣೆ ಇಟ್ಟರೆ ಕರಗದೇ ಇದ್ದಿದ್ದೆ. ಅದರಲ್ಲೂ ಚಿಕ್ಕ ವಯಸ್ಸಿನಿಂದ ಜೊತೆಯಲ್ಲಿಯೇ ಬೆಳೆದವರು. ಇಬ್ಬರೂ ಬೆರೆತು ಸತಿಪತಿಗಳಾಗಿ ಜೀವನ ನಡೆಸಿಕೊಂಡು ಹೋಗುತ್ತಿದ್ದರು. ಅಭಿರಾಮ್ ಆಗಾಗ್ಗೆ ಬಂದು ಆರತಿ ಮಗನನ್ನು ನೋಡಿ ಹೋಗುತ್ತಿದ್ದರು. ಕುಮಾರ್ ತಮ್ಮ ಆಸ್ತಿ ಸಂಪಾದಿಸಿದ್ದೆಲ್ಲವನ್ನೂ ತಮ್ಮ ಮೊಮ್ಮಗುವೆಂದೇ ಲಾಯರ್ ಕರೆಸಿ ಎಲ್ಲವನ್ನು ಮಗುವಿನ ಹೆಸರಿಗೆ ಉಯಿಲು ಬರೆಸಿ ಆರತಿಯನ್ನು ಕರೆದು, ಮಗು ತೆಗೆದುಕೋ, ಇದು ನನ್ನ ಮೊಮ್ಮಗನಿಗಾಗಿ ನನ್ನ ಗಿಫ್ಟ್ ಅಂತ ಹೇಳಿ ಅವಳ ಕೈಗೆ ಕೊಡುತ್ತಾರೆ. ಆರತಿ ಏನು ಹೇಳಬೇಕೋ ತಿಳಿಯದೆ ಕಣ್ಣು ತುಂಬಿ ಬಂದು, ಇದೆಲ್ಲ ಏಕೆ ಅಂಕಲ್? ಇರಲಿ ತೆಗೆದುಕೋ, ನಾನು ಇನ್ಯಾರಿಗೆ ಮಾಡಬೇಕಿತ್ತು ಎಂದು ಅವಳ ಕೈಗೆ ಇತ್ತರು. ಇದೆಲ್ಲವನ್ನು ಕಣ್ಣಿನಿಂದ ನೋಡುತ್ತಿದ್ದ ರಾಮ್ಲಾಲ್ಗೆ ಕಣ್ಣು ತುಂಬಿ ಬಂತು. ಆರತಿ ಇಲ್ಲಿಗೆ ಬಂದಾಗಿನಿಂದ ಆರತಿಗೆ ಮಗುವನ್ನು ಕಂಡರೆ ಅಪರಿಮಿತವಾದ ಪ್ರೀತಿ. ಕುಮಾರ್ ರಾಮ್ಲಾಲಿಗಾಗಿ ಸ್ವಲ್ಪ ಹಣವನ್ನು 1 ಎಕರೆ ತೋಟವನ್ನು ರಾಮ್ಲಾಲ್ಗಾಗಿ ಹೆಸರಿಗೆ ಮಾಡಿಸಿದ್ದರು. ನಾನು ಭೂಮಿಯ ಋಣದಿಂದ ಹೊರಟು ಹೋದರೆ ಆರತಿ ಮಗುವನ್ನು ಜೋಪಾನ ಮಾಡಬೇಕೆಂದು ಹೇಳಿದ್ದರು. ಮುಖ್ಯವಾದ ವಿಷಯವೆಂದರೆ ಆರತಿಯಿಂದ ಮಾತು ತೆಗೆದುಕೊಂಡಿದ್ದರು. ನೀನು ನಿನ್ನ ಮಗನನ್ನು ಅಂದರೆ ನನ್ನ ಮೊಮ್ಮಗನನ್ನು ಶಿಸ್ತಿನಿಂದ ಬೆಳೆಸಿ ಸೈನ್ಯಕ್ಕೆ ಸೇರಿಸಬೇಕೆಂದು ಮಾತು ತೆಗೆದುಕೊಂಡಿದ್ದರು. ಆರತಿ ಸಂತೋಷದಿಂದ ಮಾತು ಕೊಟ್ಟಿದ್ದಳು. ಮೊದಲಿಂದಲೂ ಅವಳಿಗೂ ದೇಶದ ಪ್ರೇಮ ಹಾಗೂ ಸೈನ್ಯದಲ್ಲಿರುವ ಸೈನಿಕರಿಗೆ ಅವಳ ಮನಸ್ಸಿನಲ್ಲಿ ತುಂಬ ಗೌರವ ಸ್ಥಾನ ಕೊಟ್ಟಿದ್ದಳು. ಕುಮಾರ್ ಅಂಕಲ್ ಅಂತೆಯೇ ತನ್ನ ಮಗುವನ್ನು ಚೆನ್ನಾಗಿ ಓದಿಸಿ ಶಿಸ್ತಿನಿಂದ ಬೆಳೆಸಬೇಕೆಂಬ ಆಸೆಯಿತ್ತು. ಕುಮಾರ್ ಅವರು ಎಲ್ಲರನ್ನು ಬಿಟ್ಟು ಅಗಲುತ್ತಾರೆ. ಅಭಿರಾಮ್ ಹಾಗೂ ಆರತಿಗೆ ತಂದೆ ಸಮಾನರಂತೆ ಇದ್ದ ಅವರನ್ನು ಕಳೆದುಕೊಂಡು ತುಂಬ ದುಃಖಪಡುತ್ತಾಳೆ. ರಾಮ್ಲಾಲ್ರವರನ್ನು ಸಮಾಧಾನ ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆರತಿ ತಂದೆಯನ್ನು ಕಳೆದುಕೊಂಡಷ್ಟೇ ಚಿಂತೆಗೊಳಗಾಗಿದ್ದಳು. ಅವರನ್ನು ಮರೆಯುವುದೇ ಕಷ್ಟವಾಗಿ ಬಿಡುತ್ತದೆ. ಹೇಗೋ ಮಗುವನ್ನು ನೋಡುತ್ತಾ ಮರೆಯುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ತಿಂಗಳುಗಳು ಹೊರಳುತ್ತಾ ಭವಾನಿಯವರು ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಭವಾನಿ ಅಪ್ಪ ಅಮ್ಮನ ಆರೈಕೆಯಲ್ಲಿ ಅಭಿರಾಮ್ರವರ ಪ್ರೀತಿಯಲ್ಲಿ ಚೆನ್ನಾಗಿ ಸಾಕಿ ಸಲುಹಿ ಸಾಗರ್ ಅಂತ ನಾಮಕರಣ ಮಾಡಿ ಎಲ್ಲರಿಗೂ ಔತಣ ಏರ್ಪಡಿಸಿ ಎಲ್ಲರನ್ನೂ ಸಂಭ್ರಮಿಸುತ್ತಾರೆ. ಅಭಿರಾಮ್ಗೆ ನನ್ನ 2 ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು ಎನ್ನುವ ಹಂಬಲ ಇನ್ನೊಂದು ಕಡೆ, ಕಂಪನಿಯನ್ನು ದೊಡ್ಡದಾಗಿ ಬೆಳೆಸಬೇಕು ಎನ್ನುವ ಛಲ ಒಂದು ಕಡೆ.
ಆರತಿ ತನ್ನ ಅಂಕಲ್ ನೆನಪಿಗಾಗಿ ಅವರಂತೆಯೇ ನನ್ನ ಮಗನನ್ನು ಬೆಳೆಸಿ ಸೈನಿಕನಾಗಬೇಕು ಎಂಬ ಆಸೆಯಿಂದ ಅವರ ಹೆಸರನ್ನೇ ಇಟ್ಟು ಕುಮಾರ್ ಎಂದು ನಾಮಕರಣ ಮಾಡುತ್ತಾಳೆ. ಕುಮಾರು 1 ವರ್ಷ ದೊಡ್ಡವನಾದರೆ ಸಾಗರ್ 1 ವರ್ಷ ಚಿಕ್ಕವನು. ಸಾಗರ್ ಚಿಕ್ಕ ವಯಸ್ಸಿನಲ್ಲಿ ತುಂಬ ಬುದ್ಧಿವಂತನಾಗಿ ವಿದ್ಯಾವಂತನಾಗಿ ತರಗತಿಗೆ ಮೊದಲನೆಯವನಾಗಿ ಓದುವುದನ್ನು ನೋಡಿ ಅಭಿರಾಮ್ಗೆ ಸಂತೋಷ. ಮಾವನ ನೆರವಿನಿಂದ ದೊಡ್ಡದಾಗಿ ಕಂಪನಿ ಬೆಳೆಸುತ್ತಾ ತನ್ನ ಹಿಂದೆ ನಡೆದ ಪ್ರೀತಿಯ ಜೀವನದ ಕಥೆಯನ್ನು ಎಲ್ಲರಿಂದಲೂ ಮುಚ್ಚಿಡುತ್ತಾನೆ. ಕ್ರಮೇಣ ಆರತಿಗೆ ತಂದೆಯಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡು ಅಭಿರಾಮ್ ಮನಸ್ಸನ್ನು ನೋಯಿಸಲಿಚ್ಛಿಸದೆ ಸುಮ್ಮನಾಗುತ್ತಾಳೆ. ಗಿರಿಗೌಡರು ಮೊಮ್ಮಗನ ಆಟಪಾಠಗಳನ್ನು ನೋಡುತ್ತಾ ಅಳಿಯನ ಮನಸ್ಸನ್ನು ನೋಯಿಸದೆ ಮಗಳಿಗಾಗಿ ಎಲ್ಲವನ್ನೂ ಸಹಿಸಿಕೊಂಡು ಸ್ನೇಹಿತನಿಗೆ ಕೊಟ್ಟ ಮಾತಿನಿಂದಾಗಿ ಸುಮ್ಮನಾಗುತ್ತಾರೆ. ಕುಮಾರ್ ಅಭಿರಾಮ್ನ ಎಲ್ಲ ವಿಷಯವನ್ನು ಗೌಡರಿಗೆ ಹೇಳಿ, ಅಭಿರಾಮ್ 2 ದೋಣಿಯ ಪಯಣಿಗನಾಗಿದ್ದಾನೆ, ಏನೂ ಮಾಡಲು ಸಾಧ್ಯವಿಲ್ಲ, ಬಿಟ್ಟುಬಿಡು, ಎಲ್ಲ ದೇವರ ಇಚ್ಛೆ, ಆರತಿಗಾಗಿ ನಾವೆಲ್ಲ ಇದ್ದೇವೆ. ಅಭಿರಾಮ್ ಆರತಿ ಬಿಟ್ಟು ಪಲಾಯನವಾದಿಯಾಗಿಲ್ಲ, ಇಬ್ಬರು ಹೆಂಡತಿಯನ್ನು ಸಮನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಿ ಸಮಾಧಾನ ಮಾಡಿದ್ದರು. ಕುಮಾರ್ ಕೂಡ ತುಂಬ ಚೆನ್ನಾಗಿ ಓದುವುದು, ತರಗತಿಗೆ ಮೊದಲಿಗನಾಗಿ ಅಮ್ಮನಿಗೆ ಮುದ್ದಿನ ಕೂಸಾಗಿ ಚೆನ್ನಾಗಿ ಬೆಳೆಯುತ್ತಿದ್ದ. 2 ಮಕ್ಕಳನ್ನು ನೋಡಿ ಅಭಿರಾಮ್ಗೆ ತುಂಬ ಹೆಮ್ಮೆ. ಮಕ್ಕಳಿಗಾಗಿ ಹಗಲು ರಾತ್ರಿ ದುಡಿಯುತ್ತಿದ್ದರು. ಒಮ್ಮೆ ಇದ್ದಕ್ಕಿದ್ದ ಹಾಗೆ ರಕ್ತದೊತ್ತಡ ಕಡಿಮೆಯಾಗಿ ಭವಾನಿಯನ್ನು ಆಸ್ಪತ್ರೆಗೆ ಸೇರಿಸುತ್ತಾರೆ. ಆದರೂ ಭವಾನಿ ಆಯಸ್ಸು ಮುಗಿದಿರಬೇಕು. ಪ್ರೀತಿಯ ಮಗು ಸಾಗರ್ ಹಾಗೂ ಅಭಿರಾಮ್ ಅಪ್ಪ ಅಮ್ಮ ಎಲ್ಲರನ್ನೂ ಬಿಟ್ಟು ಅಗಲುತ್ತಾರೆ. ಅಭಿರಾಮ್ ತಂಗಿ ವಸುಂಧರ ಮದುವೆಯಾಗಿ ಗಂಡನ ಮನೆಯಲ್ಲಿಯೇ ಸಂತೋಷದಿಂದ ಜೀವನ ನಡೆಸುತ್ತಾ ಒಂದು ಮಗುವಿನ ತಾಯಿಯಾಗಿ ಸಂತೋಷದಿಂದ ಇರುವಾಗಲೇ ಪ್ರೀತಿಯ ಅಣ್ಣನ ಸಂಸಾರ ಹೀಗಾಯಿತಲ್ಲ. ಸಣ್ಣ ಮಗುವಿನ ಹಾರೈಕೆ, ಹೆಂಡತಿಯ ಅಗಲುವಿಕೆಗೆ ಅಣ್ಣ ಇದನ್ನೆಲ್ಲ ಹೇಗೆ ಸಹಿಸಿಯಾನು ಎಂಬ ಚಿಂತೆ ಕಾಡುತ್ತಿತ್ತು. ಅಣ್ಣನ ಇನ್ನೊಂದು ಪ್ರೀತಿಯ ಸಂಸಾರದ ಕತೆ ವಸುಂಧರಾಗೆ ತಿಳಿದಿತ್ತು. ಅಣ್ಣ ತಂಗಿಯ ಪ್ರೀತಿಯು ಅನ್ಯೋನ್ಯತೆಯಿಂದ ಕೂಡಿತ್ತು. ಎಲ್ಲ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಹಾಗಾಗಿ ತಂಗಿಯ ಬಳಿ ಎಲ್ಲವನ್ನೂ ಹಂಚಿಕೊಂಡಿದ್ದರು. ವಸುಂಧರ ಆಗಾಗ್ಗೆ ಬಂದು ಅಣ್ಣನನ್ನು ಮಾತನಾಡಿಸಿ ಸಾಗರ್ನನ್ನು ರಜೆ ಮುಗಿಯುವ ತನಕ ತನ್ನ ಮನೆಗೆ ಕರೆದುಕೊಂಡು ಬರುವುದು, ಅಲ್ಲಿಗೆಯೇ ಹೋಗಿ ಬಂದು ಹಾರೈಕೆ ಮಾಡುತ್ತಿದ್ದರು. ಹೀಗೆ ಸಾಗರ್ ವಿದ್ಯಾಭ್ಯಾಸ ಮುಗಿಸಿ ಪದವಿ ಮುಗಿಸಿ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿಸಿ ದೊಡ್ಡ ಕಂಪನಿಯನ್ನು ಕಟ್ಟಿ ಬೆಳೆಸಿ ಮಗನನ್ನು ಕಂಪನಿಯ ಒಡೆಯನನ್ನಾಗಿ ಮಾಡುವಲ್ಲಿ ಅಭಿರಾಮ್ರವರದು ಸಾಕಷ್ಟು ಶ್ರಮ ತೆಗೆದುಕೊಂಡಿದ್ದರು. ಇತ್ತ ಆರತಿಯವರು ತಮ್ಮ ಮಗನನ್ನು ಓದಿಸಿ ಪದವಿ ಮುಗಿಸುತ್ತಿದ್ದ ಹಾಗೆ ಮಗನನ್ನು ಬೇಸಿಕ್ ಟ್ರೈನಿಂಗ್ ಆಗಿ ಸೈನ್ಯಕ್ಕೆ ಸೇರಿಸುತ್ತಾರೆ. ಸೈನ್ಯ ತರಬೇತಿಯಲ್ಲಿ ಕುಮಾರ್ ಚೆನ್ನಾಗಿ ತರಬೇತಿ ಪಡೆದು ಸೈನ್ಯಕ್ಕೆ ಸೇರುತ್ತಾನೆ. ಸೈನ್ಯಕ್ಕೆ ಸೇರುವ ಮೊದಲೇ ವಸುಂಧರ ಕುಮಾರನನ್ನು ಮಾತನಾಡಿಸಿ ವಿಶ್ ಮಾಡಿ ಬಂದಿದ್ದರು. ಸಾಗರ್ ಮೇಲೆ ಎಷ್ಟು ಪ್ರೀತಿ ಇದೆಯೋ ಹಾಗೆಯೇ ಕುಮಾರ್ ಮೇಲೂ ಪ್ರೀತಿ ಇತ್ತು. ಕುಮಾರ್ ಅತ್ತೆ ಅಂತಲೇ ಕರೆಯುತ್ತಿದ್ದದ್ದು. ಅತ್ತೆಯ ಮೇಲೆ ವಿಪರೀತವಾದ ಪ್ರೀತಿ ಇಟ್ಟುಕೊಂಡಿದ್ದ. ಕುಮಾರ್ ತಂದೆಯ ಮನೆ ಕಡೆ ಎಲ್ಲ ವಿಚಾರವನ್ನು ತಿಳಿದುಕೊಂಡಿದ್ದ. ಹಾಗಾಗಿ ತಂದೆಯ ಬಳಿ ಮಾತನಾಡಿ ಸಾಗರ್ ಬಗ್ಗೆ ತಿಳಿದುಕೊಂಡಿದ್ದ. ಆದರೆ ಸಾಗರ್ಗೆ ತಂದೆಯ ಇನ್ನೊಂದು ಸಂಬಂಧವಾಗಲಿ ಆರತಿ ಕುಮಾರ್ ಯಾರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅಭಿರಾಮ್ ಸಾಗರ್ ಬಗ್ಗೆ ಯಾವ ವಿಚಾರವೂ ಹೋಗದಂತೆ ಎಚ್ಚರ ವಹಿಸಿದ್ದರು. ಸಾಗರ್ ದೊಡ್ಡವನಾಗುತ್ತಿರುವಂತೆಯೇ ಭವಾನಿ ಅಂದರೆ ಅಭಿರಾಮ್ ಅತ್ತೆ ಮಾವ ಕೂಡ ತೀರಿಕೊಂಡಿದ್ದರು. ಇಷ್ಟು ಅಭಿರಾಮ್ರವದ ಜೀವನದ ಒಂದು ಭಾಗವಾಗಿತ್ತು. ಮದುವೆ ಮುಗಿದ ಕೂಡಲೇ 2 ಮನೆಯವರು ಕಾರಿನಲ್ಲಿ ವಧುವರರನ್ನು ಕರೆದುಕೊಂಡು ಹೊರಟರು. ಅಧ್ಯಾಯ 14. ಅಧ್ಯಾಯ 14. ವಧುವರರನ್ನು ಮನೆ ತುಂಬಿಸಿಕೊಳ್ಳಲು ವಸುಂಧರ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದರು. ಸಂಪ್ರದಾಯದಂತೆ ವಧುವರರನ್ನು ಆರತಿ ಮಾಡಿ ಉಳಿದ ಶಾಸ್ತ್ರವನ್ನು ಶ್ಯಾಮಲ ಕೈಯಲ್ಲಿ ಮಾಡಿಸಿ ಮನೆಯೊಳಗೆ ಕರೆದುಕೊಂಡರು. ತಂದೆ ತಾಯಿಯ ಗುಣನಡತೆಯನ್ನು ಹೊಂದಿದ್ದ ಶ್ಯಾಮಲಾಗೆ ಬಂಗಲೆಯನ್ನು ನೋಡಿ ಆಶ್ಚರ್ಯವಾಗಲಿಲ್ಲ. ಆದರೆ ಮನಸ್ಸಿನಲ್ಲಿ ಭಯ ಮೂಡಿತು. ಇಷ್ಟು ದೊಡ್ಡ ಬಂಗಲೆ, ಆಳುಕಾಳುಗಳು, ಗಂಡ ಮಾವ, ಈ ಎಲ್ಲ ಜವಾಬ್ದಾರಿಯನ್ನು ನಾನು ಪೂರೈಸುತ್ತೇನೆಯೇ? ಇದೆಲ್ಲ ನನ್ನ ಕೈಯಲ್ಲಿ ಸಾಧ್ಯವೇ? ರಾಮ, ನೀನೇ ಇದಕ್ಕೆಲ್ಲ ದಾರಿ ತೋರಿಸು ಎಂದು ರಾಮನನ್ನು ನೆನೆದಳು. ವಸುಂಧರ ದೇವರ ಕೋಣೆಗೆ ಕರೆದೊಯ್ದರು. ಒಂದು ಕ್ಷಣ ಶ್ಯಾಮಲ ಕಣ್ಣರಳಿಸಿ ನಿಂತಳು. ರೋಮಾಂಚಿತಳಾಗಿ ತನ್ನನ್ನು ತಾನೇ ಮರೆತಳು.
ಎದುರಿಗಿದ್ದ ರಾಮ ಸೀತಾ ಲಕ್ಷ್ಮಣ ಮೂರ್ತಿಗಳು, ಗಣೇಶ ಆಂಜನೇಯ ವಿಗ್ರಹಗಳು, ತಾಂಜಾವೂರಿನ ದೇವರ ದೊಡ್ಡ ದೊಡ್ಡ ಫೋಟೋಗಳು, ಬೆಳ್ಳಿಯ ದೀಪಗಳು, ಹೀಗೆ ಒಂದು ಪುಟ್ಟ ದೇವಸ್ಥಾನದ ಮುಂದೆ ನಿಂತಿರುವೆನೇನೋ ಎಂಬಂತೆ ಅನ್ನಿಸಿತು. ಮನಸ್ಸಿಗೆ ತುಂಬ ಸಂತೋಷವಾಗಿ ಮಾತೇ ಹೊರಡಲಿಲ್ಲ. ದೇವರ ಮುಂದೆ ಕುಳಿತು ತುಪ್ಪದ ದೀಪ ಹಚ್ಚಿ ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸಿದಳು. ನೀನು ತುಂಬ ಚೆನ್ನಾಗಿ ಹಾಡುತ್ತೀಯ ಅಂತ ಗೊತ್ತು ಮಗು. ನನಗಾಗಿ ಹಾಗೂ ಶ್ರೀರಾಮನಿಗಾಗಿ ಒಂದು ಪ್ರಾರ್ಥನೆ ಹಾಡು ಮಗು ಎಂದರು ಅಭಿರಾಮ್. ಭಕ್ತಿಪೂರ್ವಕವಾಗಿ ರಾಮನನ್ನು ನೆನೆದು ಪ್ರಾರ್ಥನೆಯೊಂದನ್ನು ಹಾಡಿದಳು. ಅಭಿರಾಮ್ರವರಿಗೆ ಕಣ್ತುಂಬಿ ಬಂತು. ನನ್ನ ಸೊಸೆ ಸಾಕ್ಷಾತ್ ಸರಸ್ವತಿಯೇ ಎಂಬಂತೆ ಹೆಮ್ಮೆಪಟ್ಟರು. ನಾನು ಸೊಸೆಯನ್ನು ಹಾರಿಸುವುದರಲ್ಲಿ ಎಲ್ಲಿಯೂ ಎಡವಲಿಲ್ಲ. ರಾಮನ ಕೃಪೆ ಹೀಗೆಯೇ ಇರಲಿ ಎಂದು ರಾಮನಿಗೆ ಮನಸ್ಸಿನಲ್ಲಿ ನೆನೆದರು. ಸಾಗರ್ ಇದು ಕನಸು ನನಸು ತಿಳಿಯದೆ ತನ್ನ ಚೆಲುವಾದ ಶ್ಯಾಮಲಾಳನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತುಬಿಟ್ಟಿದ್ದ. ಸಾಗರ್, ಏನು ನಿನ್ನ ಹೆಂಡತಿಯನ್ನು ಹಾಗೆ ತಿಂದು ಹಾಕುವಂತೆ ನೋಡುತ್ತಾ ನಿಂತುಬಿಟ್ಟೆ. ಹೋಗು, ನೀನು ದೇವರಿಗೆ ನಮಸ್ಕರಿಸಿ ಹಿರಿಯರ ಆಶೀರ್ವಾದ ತೆಗೆದುಕೋ ಎಂದರು. ಆಯಿತು ಅತ್ತೆ ಎಂದು ಹೇಳಿ ದೇವರಿಗೆ ಶ್ಯಾಮಲಾಳ ಪಕ್ಕದಲ್ಲಿ ನಿಂತು ನಮಸ್ಕರಿಸಿದ. ಹಿಂದೆ ಹೊರನೋಟದಿಂದ ಶ್ಯಾಮಲಾಳನ್ನು ನೋಡಿದ. ಅಬ್ಬಬ್ಬಾ, ಎಂಥ ಚೆಲುವೆ ಇವಳು! ಬ್ರಹ್ಮ ಎಷ್ಟು ಬಿಡುವಿದ್ದಾಗ ಕೆತ್ತಿರಬಹುದು ಈ ಚೆಲುವೆಯನ್ನು. ಶ್ಯಾಮಲ ಸಾಗರ್ ನನ್ನನ್ನೇ ನೋಡುತ್ತಿರುವವನು ಎಂದು ಗೊತ್ತಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಏನಮ್ಮ ಹೀಗೆ ತಲೆ ತಗ್ಗಿಸಿಬಿಟ್ಟೆ? ಅವನ ಕಾಟ ಈಗ ಶುರುವಾಗಿದೆ, ಮುಂದೆ ಹೇಗೆ ಎಂದ ಕೂಡಲೇ ಮತ್ತೆ ನಾಚಿ ನೀರಾದಳು. ಇವೆಲ್ಲವನ್ನು ನೋಡುತ್ತಾ ನಿಂತಿದ್ದ ಹಾಳುಕಾಳುಗಳು ಎಲ್ಲರೂ ಮನೆಯ ಯಜಮಾನಿಯನ್ನು ನೋಡಿ ಸಂತೋಷಿಸಿದರು. ಹೆಣ್ಣು ದಿಕ್ಕಿಲ್ಲದ ಮನೆಯನ್ನು ನೋಡಿ ಬೇಸತ್ತಿದ್ದರು. ಸಾಹೇಬರು ಈ ಮನೆಗೆ ತಕ್ಕ ಸೊಸೆಯನ್ನು ಆರಿಸಿ ತಂದಿದ್ದಾರೆ ಎಂದು ಸಂತೋಷಿಸಿದರು. ಎಲ್ಲವನ್ನು ಕಣ್ಣಾರೆ ನೋಡುತ್ತಿದ್ದ ಶ್ಯಾಮಲ ತಂದೆ ತಾಯಿ ಹಾಗೂ ಅಭಿನಂದನ್ ಹಾಗೂ ರಾಮೇಗೌಡರು ಶ್ಯಾಮಲ ಪುಣ್ಯವಂತೆ, ಒಳ್ಳೆ ಮನೆಯನ್ನೇ ಸೇರಿದಳು. ದೇವರಂತಹ ಮಾವ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಗಂಡ, ಮಾತೃ ಹೃದಯಿಯಾದ ವಸುಂಧರ ಇವರೆಲ್ಲರೂ ಸಿಕ್ಕಿದ್ದಾರೆ ಎಂದು ಖುಷಿಪಟ್ಟರು. ವಸುಂಧರ ಕೌಸಲ್ಯ ಹಾಗೂ ಅನಂತ ಶರ್ಮರಿಗೆ ಹಾಗೂ ಅಭಿನಂದನ್ಗೆ ಶ್ಯಾಮಲ ಕೈಯಿಂದ ತಾಂಬೂಲ ಕೊಡಿಸಿ ಆಶೀರ್ವಾದ ಪಡೆದುಕೋ ಮಗು ಎಂದು ಕರೆದರು. ಜೊತೆಗೆ ಸಾಗರ್ ಕೂಡ ಬಂದ. ತಂದೆ ತಾಯಿಗೆ ತಾಂಬೂಲ ಕೊಟ್ಟು ನಮಸ್ಕರಿಸಿದಳು. ಕೌಸಲ್ಯ ಮತ್ತು ಅನಂತ ಶರ್ಮರು ದಂಪತಿಗಳನ್ನು ಮನಪೂರ್ವಕವಾಗಿ ಸಂತೋಷದಿಂದ ಆಶೀರ್ವದಿಸಿದರು. ವಸುಂಧರ ಭಾರಿ ಉಡುಗೊರೆಯನ್ನೇ ಕೊಟ್ಟು ಉಪಚರಿಸಿದರು. ಅಭಿರಾಮ್ರವರು ಆ ದಿನ ಬೀಗರಿಗಾಗಿ ಒಳ್ಳೆಯ ಔತಣವನ್ನು ಏರ್ಪಡಿಸಿದರು. ಎಲ್ಲರೂ ಒಟ್ಟಿಗೆ ಊಟ ಮಾಡಿ ಮುಗಿಸಿದರು. ನಾವಿನ್ನು ಹೊರಡುತ್ತೇವೆ, ತಾವು ಕಳುಹಿಸಿಕೊಡಬೇಕು. ನನ್ನ ಮಗಳನ್ನು ನಿಮ್ಮ ಮಡಿಲಿಗೆ ಹಾಕಿದ್ದೇವೆ. ಇನ್ನು ಮುಂದೆ ಅವಳು ನಿಮ್ಮ ಮನೆಯ ಮಗಳು. ಈ ಮನೆಗೆ ಒಳ್ಳೆಯ ಹೆಸರು ತಂದು ಕೊಡುತ್ತಾಳೆ ಅನ್ನುವುದರಲ್ಲಿ ನಮಗೆ ಯಾವುದೇ ಸಂಶಯವಿಲ್ಲ. ಆದರೆ ಹೊರಗಿನ ಜನಜೀವನ, ಪಟ್ಟಣದ ರೀತಿ ನೀತಿಗಳು ಅವಳಿಗೆ ತಿಳಿದಿಲ್ಲ. ತಾವು ಹೇಳಿಕೊಟ್ಟರೆ ತಿಳಿದುಕೊಳ್ಳುತ್ತಾರೆ ಎಂದರು. ಅಭಿರಾಮ್ ಅನಂತ ಶರ್ಮರನ್ನು ಪಕ್ಕದಲ್ಲಿ ಕೂರಿಸಿಕೊಂಡರು. ಬನ್ನಿ, ಇನ್ನು ಮುಂದೆ ಶ್ಯಾಮಲ ಚಿಂತೆ ನಿಮಗೆ ಬೇಡ. ಅವಳು ಈ ಕ್ಷಣದಿಂದ ಈ ಮನೆಯ ಸೊಸೆ ಎಂದರೆ ತಪ್ಪಾದೀತು. ಈ ಮನೆಯ ಮಗಳು ಹಾಗೂ ಈ ಮನೆಯ ಒಡತಿ. ದೇವಂತೆಯಂತಹ ಮಗಳನ್ನು ಎರೆದುಕೊಟ್ಟಿದ್ದೀರಿ ಎಂದು ಕೈಮುಗಿದರು. ಅವಳಿಗೆ ಯಾವ ರೀತಿಯಲ್ಲೂ ನೋವಾಗದಂತೆ ಖುಷಿಯಿಂದ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದಾಗ ಅನಂತ ಶರ್ಮರು ನಿಶ್ಚಿಂತರಾಗಿ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟು ಕೈಮುಗಿದು ನಾವಿನ್ನು ಹೊರಡುತ್ತೇವೆ ಎಂದರು. ಕೌಸಲ್ಯ ಮಗಳ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಅವಳಿಗೆ ಎಲ್ಲವನ್ನೂ ಹೇಳಿ ನಾವಿನ್ನು ಹೊರಡುತ್ತೇವೆ ಎಂದು ಹೇಳಿ ಮಗಳನ್ನು ತಬ್ಬಿಕೊಂಡು ಅಳಲು ಶುರು ಮಾಡಿದರು. ಹೇಗೆ ಶ್ಯಾಮಲ, ನಿನ್ನನ್ನು ಬಿಟ್ಟು ಇರೋದು? ಶ್ಯಾಮಲ ಕೂಡ ತಾಯಿ ಅಗಲುವಿಕೆ, ಇನ್ನು ಮುಂದೆ ಅಮ್ಮನ ಒಟ್ಟಿಗೆ ಇರುವ ಹಾಗಿಲ್ಲ ಅಂತ ನೆನೆದು ಕಣ್ಣೀರಿಟ್ಟಳು. ಮಗಳಿಗೆ ಅಮ್ಮ ಒಬ್ಬರಿಗೊಬ್ಬರು ಹತ್ತು ಸಮಾಧಾನ ಮಾಡಿಕೊಂಡರು. ಅಷ್ಟರಲ್ಲಿ ವಾಸು ಬಂದು, ಅಮ್ಮ, ಸಾಹೇಬರು ಬರಲು ಹೇಳಿದರು. ಕೌಸಲ್ಯ, ಶ್ಯಾಮಲ ಇಬ್ಬರೂ ಹೊರಗೆ ಬಂದರು. ಬಾ ಮಗು, ತಂದೆ ತಾಯಿ ಆಶೀರ್ವಾದ ಪಡೆದು ಅವರನ್ನು ನಗುನಗುತ್ತಾ ಕಳುಹಿಸಿಕೊಡು ಎಂದು ಹೇಳಿದರು ಅನಂತ ಶರ್ಮರು. ಆ ಶ್ರೀರಾಮ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮಗು, ನಾವಿನ್ನು ಬರುತ್ತೇವೆ ಎಂದು ಮಗಳ ತಲೆ ನೇವರಿಸಿದರು. ಶ್ಯಾಮಲಾಳಿಗೆ ದುಃಖ ಒತ್ತರಿಸಿಕೊಂಡು ಬಂದಿತ್ತು. ಯಾವಾಗಲೂ ದೇವಸ್ಥಾನದಲ್ಲಿ ಹೆಚ್ಚು ತಂದೆಯ ಜೊತೆ ಕಾಲ ಕಳೆಯುತ್ತಿದ್ದಳು. ಅಷ್ಟರಲ್ಲಿ ಅಭಿರಾಮ್ ಎಲ್ಲರನ್ನು ಶ್ರೀನಿವಾಸಪುರಕ್ಕೆ ಬಿಟ್ಟು ಬರಲು ಡ್ರೈವರಿಗೆ ಹೇಳಿ ಕಳುಹಿಸಿಕೊಟ್ಟರು. ಬಂಗಲೆಯಲ್ಲಿದ್ದ ಕೆಲಸಗಾರರನ್ನು ಅಭಿರಾಮ್ ಪರಿಚಯ ಮಾಡಿಸಿದರು.
ಇಡೀ ಬಂಗಲೆಯನ್ನು ಸೊಸೆಗೆ ತೋರಿಸಿಕೊಂಡು ಬಂದರು. ಹಾಗೆ ಒಂದು ದೊಡ್ಡದಾದ ಕೋಣೆಗೆ ಕರೆದೊಯ್ದರು. ಬಾ ಮಗು, ಇದು ನಿನ್ನ ಅತ್ತೆ, ಅಂದರೆ ನನ್ನ ಹೆಂಡತಿ ಭವಾನಿ ಕೋಣೆ, ಬಾ ಎಂದು ಕರೆದರು. ಸಂಕೋಚದಿಂದಲೇ ಮೆಲ್ಲನೆ ಅಡಿಯಿಟ್ಟಳು. ಶ್ಯಾಮಲೆಗೆ ಇದೆಲ್ಲ ಹೊಸದು. ಬಾ ಮಗು ಎಂದು ಭವಾನಿ ಬಳಸುತ್ತಿದ್ದ ವಸ್ತುಗಳು, ಸೀರೆಗಳು, ಒಡವೆಗಳು ಎಲ್ಲವನ್ನೂ ತೋರಿಸಿದರು. ಎಲ್ಲವನ್ನು ನೋಡಿ ಕಣ್ಣರಳಿಸುತ್ತಿದ್ದರೂ ಗೌರವ ಭಾವದಿಂದ ನೋಡುತ್ತಿದ್ದಳು. ಇವೆಲ್ಲ ನೋಡಿ ಆಸೆ ಪಡೋಲ್ಲ, ನಮ್ಮ ಆಸ್ತಿ ಅಂತಸ್ತನ್ನು ನೋಡಿ ಮದುವೆ ಆಗಿಲ್ಲ, ಇದಕ್ಕೆಲ್ಲ ಆಸೆ ಪಡೋದಿಲ್ಲ ಎಂಬುದು ಗೊತ್ತು ಮಗು. ನಿನ್ನ ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕಾರವನ್ನು ನೋಡಿ ಎಲ್ಲವನ್ನು ತಿಳಿದೇ ಈ ಮನೆಗೆ ಸೊಸೆಯಾಗಿ ಮಾಡಿಕೊಂಡಿದ್ದು. ನೋಡು, ನಿನ್ನ ಅತ್ತೆ ಬಳಸುತ್ತಿದ್ದ ಒಡವೆ ವಸ್ತ್ರಗಳು ನಿನ್ನ ಅತ್ತೆಯ ಆಸೆಯಂತೆ ಈ ಮನೆಗೆ ಸೊಸೆಗೆ ಅಂತ ಮಾಡಿಸಿದ್ದ ಒಡವೆಗಳು, ತೆಗೆದುಕೋ ಎಂದು ಹೇಳಿ ಒಂದು ಬಾಕ್ಸನ್ನು ಅವಳ ಕೈಗೆ ಇತ್ತರು. ಮರದ ಮೇಲೆ ಕೆತ್ತನೆ ಮಾಡಿದಂತಹ ಒಂದು ಪೆಟ್ಟಿಗೆಯ ಅನ್ನು ಅವಳ ಕೈಗೆ ಇತ್ತರು. ಬೇಡವೆಂದರೂ ಮಾವ ಬಿಡೋದಿಲ್ಲ, ಏನು ಮಾಡೋದು, ತೆಗೆದುಕೋ ಮಗು ಎಂದು ಅವಳ ಕೈಗೆ ಇತ್ತರು. ಇವುಗಳನ್ನು ಸಂಜೆ ಪೂಜೆ ಹೊತ್ತಿಗೆ ಇವೆಲ್ಲವನ್ನು ಹಾಕಿಕೊ ಮಗು ಎಂದು ಹೇಳಿಕೊಟ್ಟರು. ಅದನ್ನು ಮುಟ್ಟಿ ನಮಸ್ಕರಿಸಿ ಮಾವನ ಆಶೀರ್ವಾದ ಪಡೆದಳು. ಸಂತೋಷದಿಂದ ಅಭಿರಾಮ್ ತುಂಬಿ ಬಂದು ಸಂತಾನ ಪ್ರಾಪ್ತಿರಸ್ತು ಎಂದು ಅರಸಿದರು. ನಿಮ್ಮ ದಾಂಪತ್ಯ ಸುಖವಾಗಿರಲಿ ಎಂದು ಕೂಡ ಅರಸಿದರು. ವಾಸುವನ್ನು ಕರೆದು ಈ ದಿನ ರಾತ್ರಿ ಸಿಹಿ ಅಡಿಗೆ ಮಾಡಿಸು, ಹಾಗೆಯೇ ನನ್ನ ರೂಮ್ಗೆ ವಸುಂಧರ ಕೈಯಲ್ಲಿ ಕಾಫಿ ಕಳುಹಿಸು ಎಂದು ಕೋಣೆಗೆ ಹೋದರು. ಕಾಫಿ ಹಿಡಿದು ಬಂದ ವಸುಂಧರ ಅಣ್ಣನ ಬಳಿ ಕುಳಿತರು. ಅಣ್ಣ, ನಾವು ತುಂಬ ಪುಣ್ಯ ಮಾಡಿದೆವು ಅನ್ಸತ್ತೆ, ದೇವತೆಯಂತಹ ಸೊಸೆ ಮನೆಗೆ ಬಂದಾಯಿತು ಎಂದರು. ಹೌದು ವಸುಂಧರ, ಶ್ಯಾಮಲೆಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೀನು ಅವಳ ಕಡೆ ಗಮನ ಹರಿಸು ಎಂದು ಹೇಳಿದರು. ನೀವು ಚಿಂತಿಸುವುದು ಬೇಡ ಅಣ್ಣ, ನಾನು ಈಗಾಗಲೇ ಎಲ್ಲರಿಗೂ ಹೇಳಿದ್ದೇನೆ. ಹೆಚ್ಚಾಗಿ ಶ್ಯಾಮಲಾ ಎಲ್ಲರಿಗೂ ಹೊಂದಿಕೊಂಡು ಹೋಗುವಂತಹ ಹುಡುಗಿ, ತಲೆ ಕೆಡಿಸಿಕೊಳ್ಳಬೇಡಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದು ಹೇಳಿ ಹೊರಬಂದರು. ವಸುಂಧರ ಶ್ಯಾಮಲಾಳನ್ನು ಕರೆದು ಸ್ನಾನ ಮಾಡಿ ರೇಷ್ಮೆ ಸೀರೆ ಹುಟ್ಟು ಅಣ್ಣ ಕೊಟ್ಟಿರುವ ಒಡವೆ ಹಾಕಿಕೊಂಡು ಬಾಮ್ಮ ಎಂದು ಹೇಳಿ ಕಳುಹಿಸಿದರು. ಹಾಗೆಯೇ ಕಿವಿಯಲ್ಲಿ ಏನೋ ಹೇಳಿದರು. ಶ್ಯಾಮಲ ಕೆಂಪೇರಿದವು. ಅಲ್ಲಿಂದ ಓಡಿದಳು. ಎದುಸಿರು ಬಿಡುತ್ತಾ ರೂಮಿಗೆ ಬಂದ ಶ್ಯಾಮಲಾಳನ್ನು ನೋಡಿ ಸಾಗರ್ ಏನಾಯಿತು ಎಂದು ಕೇಳಿದ. ಅವಳು ನಾಚುತ್ತಿರುವುದನ್ನು ನೋಡಿ ಹತ್ತಿರ ಕರೆದು ಎಳೆದುಕೊಂಡ. ನಾಚಿ ನೀರಾದಳು. ಅವನಿಂದ ಬಿಡಿಸಿಕೊಂಡು, ಬಿಡಿ, ಆಂಟಿ ಹೇಳಿದ್ದಾರೆ, ಪೂಜೆಗೆ ರೆಡಿಯಾಗಬೇಕು ಎಂದು ಹೇಳಿ ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೊರಟಳು. ಅಯ್ಯೋ, ಬೆಳಗ್ಗೆ ತಾನೇ ಪೂಜೆ ಆಯಿತಲ್ಲ, ಮತ್ತೇನಪ್ಪ ದೇವರೇ, ಇವಳು ನನ್ನ ಕೈಗೆ ಸಿಗೋದು ಯಾವಾಗ ಎಂದು ಒದ್ದಾಡುತ್ತಿದ್ದ. ಶ್ಯಾಮಲಾಗೆ ವಸುಂಧರ ಕಿವಿಯಲ್ಲಿ ಹೇಳಿದ್ದು ನೆನಪಿತ್ತು. ಸಾಗರ್ಗೆ ಕೂಡ ಹೇಳಿದ್ದರು. ಶಾಸ್ತ್ರ ಸಂಪ್ರದಾಯ ಅನ್ನೋದು ಯಾಕಾಯಿತು, ಶಾಸ್ತ್ರ ಮುಗಿಯುವವರೆಗೂ ನೀನು ಅವಳ ವಿಷಯಕ್ಕೆ ಹೋಗಕೂಡದು ಎಂದು ಹೇಳಿದ್ದರು. ಎಷ್ಟೇ ಆಗಲಿ ಅತ್ತೆಯ ಮಾತು ವೇದವಾಕ್ಯ ಮೀರುವುದುಂಟೆ. ಅಭಿರಾಮ್ ರೆಸ್ಟ್ ಮಾಡಿ ಸ್ನಾನ ಮುಗಿಸಿ ಹಾಲ್ನಲ್ಲಿ ಬಂದು ಕುಳಿತರು. ಸಾಗರ್ ಕೂಡ ರೆಡಿಯಾಗಿ ಬಂದ. ಅದೇ ತಾನೇ ಹಲ್ಲೆಗೆ ಬಂದ ಶ್ಯಾಮಲೆಯನ್ನು ನೋಡಿ ಅವರ ಕಣ್ಣನ್ನೇ ನಂಬದಾದರು. ಸಾಕ್ಷಾತ್ ದೇವತೆಯಂತೆ ಕಾಣುತ್ತಿದ್ದ ಸೊಸೆಯನ್ನು ನೋಡಿದರು. ಚಿನ್ನದ ಪುತ್ಥಳಿಯಂತೆ ಕಾಣಿಸುತ್ತಿದ್ದಳು. ಸಾಗರ್ ಅವಳಿನಿಂದ ಕಣ್ಣು ತೆಗೆಯಲಾಗಲಿಲ್ಲ. ಅಷ್ಟರಲ್ಲಿಗೆ ಬಂದ ವಸುಂಧರ ಅವಳ ಚೆಲುವನ್ನು ಕಣ್ತುಂಬಿಕೊಂಡರು. ಶ್ಯಾಮಲಾ ಎಲ್ಲರಿಗೂ ನಮಸ್ಕರಿಸಿದಳು. ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ದೇವರಲ್ಲಿ ಪ್ರಾರ್ಥಿಸಿದಳು. ದೇವರೇ, ಎಲ್ಲರಿಗೂ ಒಳ್ಳೆಯದನ್ನು ಮಾಡು, ಈ ಮನೆಯಲ್ಲಿ ಯಾವಾಗಲೂ ಹೀಗೆ ನಗು ತುಂಬಿರಲಿ, ಎಲ್ಲರಿಗೂ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡು, ಈ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಶಕ್ತಿ ಕೊಡು ಎಂದು ದೇವರಲ್ಲಿ ಬೇಡಿಕೊಂಡಳು. ಅಭಿರಾಮ್ ಯಾರಿಗೂ ಏನು ಹೇಳದೆ ಎಲ್ಲರನ್ನೂ ಹೊರಡಿಸಿದರು. ಬೇಗ ಬೇಗ ಹೊರಡಿ ಎಂದು ಹೇಳುತ್ತಾ ವಾಸುಗೆ ಕಾರು ತೆಗೆಯಲು ಹೇಳಿದರು. ಸಾಗರ್ ಕಾರು ಓಡಿಸಲು ತಾನೇ ಮುಂದಾದ. ಬೇಡ ವಾಸು ಓಡಿಸುತ್ತಾನೆ, ನೀನು ಶ್ಯಾಮಲೆಯಿಂದ ಕುಳಿತುಕೊಳ್ಳಿ ಎಂದು ಹೇಳಿದರು. ಇನ್ನೊಂದು ಕಾರಿನಲ್ಲಿ ಅಣ್ಣ ತಂಗಿಯರು ಕುಳಿತರು. ಎರಡೂ ಕಾರುಗಳು ಹೊರಟವು.